ಸ್ನೇಹಿತರೆ ನಮಸ್ತೆ. ಎಲ್ರಿಗೂ ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೌದು, ತಮ್ನೇನಲ್ಲಿ ಏನು ನೋಡಿದ್ದೀರಾ ಅದು ಅಕ್ಷರಶಃ ನಿಜ. ಈ ಬಾರಿ ನಮ್ಮ ಮೈಸೂರಿನಲ್ಲಿ ದ ಕಾಯಿನ್ ಶೋ ಅನ್ನೋ ಹೆಸರಲ್ಲಿ, ಮೈಸೂರು ಕಾಯಿನ್ ಶೋ ಅನ್ನೋ ಹೆಸರಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇರುವಂಥದ್ದು. ಅವರು ಹೇಳ್ತಾ ಇರುವಂಥದ್ದು ನ್ಯಾಷನಲ್ ಲೆವೆಲ್ ಅಂತ. ತುಂಬ ಸಂತೋಷ, ನ್ಯಾಷನಲ್ ಲೆವೆಲ್ ಮಟ್ಟದ್ದಾದರೆ, ಅಂದರೆ ರಾಷ್ಟ್ರೀಯ ಮಟ್ಟದ್ದಾದರೆ. ಇದು ನಡೀತಾ ಇರೋದೆಲ್ಲಿ, ಮತ್ತು ನಮ್ಮ ಬೆಂಗಳೂರಿನಲ್ಲೂ ಕೂಡ ಮತ್ತೆ ಡೇಟ್ಗಳು ಕನ್ಫರ್ಮ್ ಆಗಿರುವಂಥದ್ದು. ಕೇವಲ 2-3 ತಿಂಗಳಲ್ಲಿ ಮತ್ತೊಮ್ಮೆ ಕಾಯಿನ್ ಎಕ್ಸಿಬಿಷನ್ ನಡೀತಾ ಇರುವಂಥದ್ದು. ಸ್ಥಳ, ಜಾಗ, ಅಡ್ರೆಸ್ಸು, ಟೈಮಿಂಗ್ಸು ಪ್ರತಿಯೊಂದನ್ನು ಹೇಳ್ತಾ ಇದ್ದೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಈಗ ಮೊದಲಿಗೆ ಒಂದು ಸ್ಟ್ರಿಕ್ಟು ಏನಿದು ನೋಟ್ ಅಂತಾದ್ರು ಅಂದ್ಕೊಳ್ಳಿ, ಸೂಚನೆ ಆದರೂ ಅಂತ ಅಂದ್ಕೊಂಬಿಡಿ, ಏನಾದರೂ ಅಂದ್ಕೊಂಬಿಡಿ. ಈಗ ಆಲ್ಮೋಸ್ಟು 900ರಿಂದ 1000 ಜನ ನನಗೆ ಏನು ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ. ಅದರಲ್ಲಿ ಸುಮಾರು 85-90% ಜನ ಸೇಮ್ ಟ್ರ್ಯಾಕ್ಟರ್ ನೋಟ್ಗಳು, ವೈಷ್ಣೋದೇವಿ ನಾಣ್ಯಗಳು, ಮತ್ತು ಇನ್ನಿತರೆ ಇಂದಿರಾ ಗಾಂಧಿದು ₹5 ಕಾಯಿನ್ಗಳು, ಜವಾಹರ್ಲಾಲ್ ನೆಹರು ಅವರ ₹5 ದೊಡ್ಡ ಕಾಯಿನ್ಗಳು, ಮತ್ತು 786 ನೋಟ್ಗಳು, ಇವನ್ನೇ ಮಾಡಿರುವಂಥದ್ದು. 786 ಇದೇ ಮೆಸೇಜ್ಗಳು ಪ್ರತಿಯೊಂದು ತುಂಬೋಗಿದೆ. ಗ್ಯಾಲರಿಯಲ್ಲಿ 8500 ಫೋಟೋಗಳು ತುಂಬಿರುವಂಥದ್ದು ವಾಟ್ಸಪ್ ಇಮೇಜಸಲ್ಲಿ. ನನ್ನ ಫೋನ್ ಫುಲ್ ಹ್ಯಾಂಗ್ ಆಗ್ತಾಯಿದೆ. ನಾನು ಯಾವ್ದನ್ನಾದ್ರು ಡಿಲೀಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ಮತ್ತೆ ಅವ್ರು ಫೋನ್ ಮಾಡ್ತಾರೆ, ಸರ್ ಇನ್ನೊಂದು ಸತಿ ನೋಡಿ ಅಂತ. ಮತ್ತೆ ಡೌನ್ಲೋಡ್ ಮಾಡೋಕ್ಕಾಗಲ್ಲ, ಅವ್ರಿಗೂ ಅದು ಫೋಟೋ ಕಳ್ಸೋಕ್ಕಾಗಲ್ಲ. ಆ ಒಂದು ಇದಕ್ಕೋಸ್ಕರ ಅಟ್ಲೀಸ್ಟ್ ಮಿನಿಮಮ್ 1 ತಿಂಗಳು ಸ್ಟೋರ್ ಮಾಡೋಣ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿದ್ರೆ 8500 ಫೋಟೋಗಳು ಕಳಿಸಿರುವಂಥದ್ದು. ನಂಗೆ ತುಂಬ ಬೇಜಾರಾಗುತ್ತೆ. ಈ ಥರ ಸಾಮಾನ್ಯ ನಾಣ್ಯಗಳನ್ನ ಕಳಿಸ್ಬೇಡಿ, ಇದಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ ಅಂತ ಹೇಳಿದ್ರು ಅದೇ 786 ರನ್ನಿಂಗ್ ನೋಟ್ಗಳು, ಮತ್ತು 111, 222 ಇವನ್ನೇ ಕಳಿಸಿರೋ, ಅದಕ್ಕೆಲ್ಲ ಬೆಲೆ ಇಲ್ಲ. ಆ ಥರದ ನೋಟುಗಳು, 786 ನೋಟುಗಳು ಕಾಯಿನ್ ಎಕ್ಸಿಬಿಷನ್ಗೆ ತರಬೇಡಿ. ಮತ್ತು ಈ ವೈಷ್ಣೋದೇವಿ ನಾಣ್ಯಗಳನ್ನು ತರಬೇಡಿ ಕಾಯಿನ್ ಎಕ್ಸಿಬಿಷನ್ಗೆ. ಟ್ರ್ಯಾಕ್ಟರ್ ನೋಟ್ಗಳನ್ನು ತರಬೇಡಿ. ಈ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಅವರ ನಾಣ್ಯಗಳನ್ನು ತರಬೇಡಿ, ಇದಕ್ಕೆಲ್ಲ ಹೆಚ್ಚಿನ ಬೆಲೆ ಇಲ್ಲ. ಇದನ್ನು ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಸಬ್ಸ್ಕ್ರೈಬರ್ಸ್ ಯಾರೋ ಬಂದುಬಿಟ್ಟು ನಾವು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ ನೋಡ್ಕೊಂಬಂದ್ವಿ, ಇದಕ್ಕೆ ಲಕ್ಷ ಕೋಟಿ ಅಂತ ಹೇಳ್ಬಿಟ್ಟು ನನ್ನ ಮಾನ ಮರ್ಯಾದೆ ತೆಗಿಬೇಡಿ. ಈ ಲಾಸ್ಟ್ ಟೈಮೂ ಅಷ್ಟೇ, ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ಗೆ ಎಷ್ಟು ಜನ ತೊಗೊಂಬಂದಿದ್ದಾರೆ, ಸೇಮ್ 1985 ಎಚ್ ಮಿಂಟು ಅದೇ ತೊಗೊಂಬರ್ತಾರೆ. ಸಾರ್ ಇದು ನಾನು ನೋಡಿದ್ದೀನಿ, ಎಲ್ಲೋ ನೋಡಿದ್ದೀನಿ. ಎಲ್ಲಿ ನೋಡಿ ಸರ್, ನಿಮ್ಮ ಚಾನಲಲ್ಲೇ ನೋಡಿದೆ ಅಂತ ಹೇಳ್ತೀರ. ನಾನು ಆ ಥರ ಮೂರ್ಖತನದ ಕೆಲಸ ಯಾವುದೂ ಮಾಡೋದಿಲ್ಲ. ಅದಂತ ಹೇಳಿದ್ರು ನೋಡಿ ಇದೆಲ್ಲ ಫೇಕು ಅಂತ ಹೇಳೋದಕ್ಕೋಸ್ಕರ ಒಂದು ಸಣ್ಣದಾಗಿ ಒಂದು ಜಲಕ್ ಕೊಟ್ಟಿರ್ತೀನಿ ಅಷ್ಟೇ. ಈ ಥರ ಸಾಮಾನ್ಯ ನಾಣ್ಯಗಳು, ಸಾಮಾನ್ಯ ನೋಟುಗಳನ್ನ ಎತ್ಕೊಂಡು ಬಳ್ಳಾರಿ, ಹಾವೇರಿ, ಹುಬ್ಬಳ್ಳಿ, ಧಾರವಾಡದಿಂದ ಬರಬೇಡಿ. ಇವಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ. ಎಷ್ಟು ಹೇಳಿದ್ರು ಅದನ್ನೇ ಮಾಡ್ತೀರಾ ಅಂದರೆ ನಿಮ್ಮ ಬಸ್ ಚಾರ್ಜು ನಿಮ್ಮಿಷ್ಟ. ಅಥವಾ ನೀವು ಅಲ್ಲಿಂದ ಬರ್ತೀರಾ, ಒಂದು ಅನುಭವಕ್ಕೋಸ್ಕರ ಬನ್ನಿ. ಅನುಭವ, ಒಂದು ನಾಲೆಡ್ಜ್ ಪರ್ಪಸ್ಸಿಗೆ ಬನ್ನಿ. ನಿಮ್ಮ ಜೊತೆ ಯಾರಾದರೂ ಬರ್ತಾ ನಿಮ್ಮ ಮನೇಲಿರ್ತಕ್ಕಂಥ ಒಂದು 7-8ನೇ ತರಗತಿ ಮಕ್ಕಳನ್ನ ಕರ್ಕೊಂಬನ್ನಿ, ಅವ್ರಿಗೇನೋ ಅರ್ಥ ಆಗಬಹುದು, ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ. ಈಗ ಮೇನ್ ಟಾಪಿಕ್ಗೆ ಬಂದ್ಬಿಡೋಣ. ಏನಪ್ಪ ಇಷ್ಟೊತ್ತು ಕುಯ್ದುಬಿಟ್ಟ ಇವನು ಅಂತ ಅನ್ಕೊಂಬಿಡಕ್ಕೆ ಹೋಗಬೇಡಿ. ಇದು ಎಲ್ಲ ಕಾಯಿನ್ ಎಕ್ಸಿಬಿಷನ್ಗಳು ನಂಗೆ ಸಾಕಾಗೋಗ್ಬಿಟ್ಟಿದೆ. ಅದೇ ನಾಣ್ಯಗಳನ್ನ ತೊಗೊಂಬಂದು ಹಂಗಾಗಿ ಸ್ವಲ್ಪ ಫ್ರಸ್ಟ್ರೇಷನಲ್ಲಿ ಹೇಳಿದ್ದು. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ, ತಪ್ಪಿದರೆ ಕ್ಷಮೆ ಇರಲಿ. ಈಗ ನಮ್ಮ ಮೈಸೂರಿನಲ್ಲಿ ನಡೀತಾ ಇರುವಂತಹ ದ ಮೈಸೂರು ಕಾಯಿನ್ ಶೋ, ಇದನ್ನು ಆರ್ಗನೈಸ್ ಮಾಡ್ತಾ ಇರುವಂಥದ್ದು ಯಾರು, ಎಲ್ಲಿ, ಯಾವ ಟೈಮು, ಇದು ಕರೆಕ್ಟಾಗಿ ಡೇಟ್ ಎಲ್ಲ ಬರ್ಕೊಂಬಿಡಿ. ಡೇಟು ಮತ್ತು ಟೈಮಿಂಗ್ಸ್ನ ಬರ್ಕೊಂಬಿಡಿ. ಅಡ್ರೆಸ್ನ ಕೂಡ ಹೇಳ್ತಾ ಇದ್ದೀನಿ. ಈ ಮೈಸೂರು ಕಾಯಿನ್ ಶೋ ಅಂತ ಹೇಳಿದ್ನಲ್ಲ, ಅದು ನಡೀತಾ ಇರುವಂತಹ ಡೇಟ್ಸು 2026 ಏಪ್ರಿಲ್ 3ರಿಂದ ಶುರುವಾಗಿ 4-5ನೇ ತಾರೀಕುವರೆಗೂ ನಡೀತಾ ಇರುವಂಥದ್ದು. ಏಪ್ರಿಲ್ 3ರಿಂದ ಏಪ್ರಿಲ್ 5ರವರೆಗೂ ಮೈಸೂರಿನಲ್ಲಿ ನಡೀತಾ ಇರುವಂಥದ್ದು ಮೈಸೂರು ಕಾಯಿನ್ ಶೋ. ಇದನ್ನು ಆರ್ಗನೈಸ್ ಮಾಡ್ತಾ ಇರುವಂಥದ್ದು ಯಾರು, ಇದನ್ನೆಲ್ಲ ನೀವು ತಿಳ್ಕೊಳ್ಳೇಬೇಕು. ಇದನ್ನು ಆರ್ಗನೈಸ್ ಮಾಡ್ತಾ ಇರೋದು ಏನ್ಸಿಯಂಟ್ ಟೈಮ್ಸ್ ಅಂತ ಅವರೊಂದು ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿ ಇರುತ್ತೆ ಅನಿಸುತ್ತೆ, ಅವರದೊಂದು ಹೆಸರು, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಇದು ನಡೀತಾ ಇರುವಂಥದ್ದು ನಾನು ನಿಮಗಾಗಲೇ ಹೇಳಿದೆ, ಮೈಸೂರಿನಲ್ಲಿ. ಸ್ಥಳದ ಅಡ್ರೆಸ್ ಹೇಳ್ತಾ ಇದ್ದೀನಿ, ಅಡ್ರೆಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಕನ್ಯಾಕಾ ಮಹಲ್, ಅಶೋಕ ರೋಡ್, ನಿಯರ್ ಮೈಸೂರು ಪ್ಯಾಲೇಸ್, ಮೈಸೂರು, ಕರ್ನಾಟಕ. ಸೊ ನೀವು ಇದನ್ನು ಗೂಗಲ್ ಮ್ಯಾಪಲ್ಲಿ ಹುಡುಕಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ, ದೊಡ್ಡದೇನಿಲ್ಲ. ಮೈಸೂರು ಪ್ಯಾಲೇಸ್ ಪಕ್ಕ ಅಂದರೆ ನಿಮಗೆ ಸಿಟಿ ಸೆಂಟ್ರಿಂದ ಆರಾಮಾಗಿ ಅದು ಏನು BTS ಬಸ್ಗಳು ಓಡಾಡ್ತಾ ಇರ್ತವೆ, ಸಿಟಿ ಟ್ರಾನ್ಸ್ಪೋರ್ಟೇಷನ್ ಬಸ್ಗಳು, ಆರಾಮಾಗಿ ಹೋಗಬಹುದು. ಹೋಗಿ ನೋಡಿ, ನಾಲೆಡ್ಜನ್ನ ಗೇನ್ ಮಾಡಿ. ಫಸ್ಟು ಏನು ಕಾಯಿನ್ ಎಕ್ಸಿಬಿಷನ್ ಅಂದರೆ ತಿಳ್ಕೊಳ್ಳಿ. ಫಸ್ಟು ಯಾವ ರೀತಿ ನಡೆಯುತ್ತೆ ಇದನ್ನೆಲ್ಲ ನೀವು ತಿಳ್ಕೊಬೇಕು. ಆಗ ಮಾತ್ರ ನಿಮಗೆ ಇದೆಲ್ಲ ಅರ್ಥ ಆಗುವಂಥದ್ದು, ಯಾವುದು ಬೆಲೆ ಇರೋದು, ಯಾವುದು ಬೆಲೆ ಇಲ್ಲದೆ ಇರೋಂಥದ್ದು, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ನಾಣ್ಯಗಳನ್ನ ದಯವಿಟ್ಟು ತೊಗೊಂಡೋಗ್ಬೇಡ್ರಿ, ಸಾಕಾಗ್ಬಿಟ್ಟಿದೆ ನನಗಂತೂ. ಸಾಮಾನ್ಯ ನಾಣ್ಯಗಳನ್ನ ನೋಡಿ ಸಾಕಾಗ್ಬಿಟ್ಟಿದ್ದೀನಿ, ರೋಸಿ ಹೋಗ್ಬಿಟ್ಟಿದ್ದೀನಿ. ಮತ್ತು ಯಾರಿಗಾದ್ರೂ ಯಾವುದು ರೇರ್ ಕ್ಯಾಟಗರಿಯ ನಾಣ್ಯಗಳು, ಹಂಗೆ ಎಲ್ಲದಕ್ಕೂ ಸಾಮಾನ್ಯ ಅಂತಲೇ ಹೇಳ್ತಾ ಇದ್ದೀರಲ್ಲ, ರೇರ್ ಕ್ಯಾಟಗರಿಯ ನಾಣ್ಯಗಳು ಯಾವ್ಯಾವುದು ತಿಳ್ಕೊಬೇಕು ಅಂತ ಆಸೆ ಇದ್ದರೆ
ನನಗೆ ರೇರ್ ಕ್ಯಾಟಗರಿ ನಾಣ್ಯಗಳ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಎಷ್ಟು ಜನ ಕೇಳ್ತಾರೆ ನೋಡ್ತೀನಿ. ಬೇಕು ಅಂದರೆ ಒಂದು ರೇರ್ ಕ್ಯಾಟಗರಿಯ ನಾಣ್ಯದ ವೀಡಿಯೋಗಳನ್ನು ಈ ಎಕ್ಸಿಬಿಷನ್ ಮುಂಚೆನೇ ಒಂದು ಮಾಡಿಬಿಡ್ತೀನಿ. ಅತ್ಲಾಗೆಲ್ಲ ನೋಡ್ಕೊಂಬಿಟ್ಟು ಅರ್ಥ ಮಾಡ್ಕೊಳ್ಳಿ ಅಟ್ಲೀಸ್ಟು ಯಾವ್ದು ತೊಗೊಂಡೋಗ್ಬೇಕು ಯಾವ್ದು ತೊಗೊಂಡೋಗ್ಬಾರ್ದು ಅಂತ. ನಾನು ಈಗಾಗಲೇ ಹೇಳಿದೆ, ಈ ಟೈಮಿಂಗ್ಸ್ ಬಂದು ಬೆಳಗ್ಗೆ 10-10:30 ಶುರುವಾಗುತ್ತೆ, ಸಂಜೆ 7:30-8 ಗಂಟೆವರೆಗೂ ಇರುತ್ತೆ. ಅಡ್ರೆಸ್ ಕೂಡ ಹೇಳಿದ್ದೀನಿ. ಆರ್ಗನೈಸ್ ಮಾಡ್ತಾರೋರಿಗೆ ಯಾರ್ಯಾವುದು ಏನ್ಷಿಯಂಟ್ ಟೈಮ್ಸ್ ಅಂತ ಇವ್ರ ಹೆಸರು, ಅದೇ ಇವರ ಸೊಸೈಟಿ ಹೆಸರು. ಇವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗಿರುತ್ತೆ ನನಗೆ ಗೊತ್ತಿಲ್ಲ. ನಾನು ಸಾಧ್ಯ ಆದರೆ ಖಂಡಿತವಾಗ್ಲೂ ಬರ್ತೀನಿ. ಬರೋದಾದರೆ ನನ್ನ ಯೂಟ್ಯೂಬ್ ಪೋಸ್ಟ್ ಮೂಲಕ ನಾನು ಹೇಳ್ತೇನೆ ಬರ್ತೀನಾ ಇಲ್ವಾ ಅಂತ. ಇದು ನನಗಿನ್ನು ತುಂಬ ಇನ್ನೊಂದು ಎಷ್ಟು ದಿವಸ ಇದಕ್ಕೆ, ಒಂದು 15 ದಿವಸ ಇರಬಹುದು, 15 ದಿವಸ ರಫ್ಲಿ. ಅಷ್ಟರೊಳಗೆ ನನ್ನ ಶೆಡ್ಯೂಲ್ಸ್ ಎಲ್ಲ ನಾನು ಬೇರೆ ಬೇರೆ ಇಂಟರ್ವ್ಯೂ ಶೆಡ್ಯೂಲ್ಸ್ ಎಲ್ಲ ಇರುವಂಥದ್ದು, ಅದನ್ನೆಲ್ಲ ನಾನು ಸ್ಕಿಪ್ ಮಾಡಿ ಬರಬೇಕಾ ಏನು ಎತ್ತ ಪಾಪ. ನನ್ನ ಎಷ್ಟೊಂದು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳ ವೀಡಿಯೋಗಳನ್ನ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಸ್ಕಿಪ್ ಮಾಡಬೇಕಾ ಬೇಡವಾ ಎಲ್ಲ ನಾನು ಯೋಚನೆ ಮಾಡಬೇಕು. ನಾನು ಇದುವರೆಗೂ ಮೈಸೂರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸಿಬಿಷನ್ನ ಅಟೆಂಡ್ ಮಾಡಿರಲಿಲ್ಲ. ಏನಂದರೆ ನನ್ನ ಕೆಲಸ ಟೈಮಲ್ಲಿ ಬಂದುಬಿಡ್ತಾ ಇತ್ತು, ಅಥವಾ ಬೇರೆ ಇದರಲ್ಲಿ ಎಂಗೇಜ್ ಆಗಿಬಿಡ್ತಾಯಿದ್ದೆ. ಈ ಮೈಸೂರದ್ದು ಏನಾಗುತ್ತೆ ಅಂದರೆ ಒಂದು 15-20 ದಿವಸ, ಒಂದು ತಿಂಗಳು ಇದ್ದಂಗೆ ಡೇಟ್ಸ್ ಬರುತ್ತೆ. ಬೆಂಗಳೂರ್ದು ಹಂಗಲ್ಲ, 3-4 ತಿಂಗಳು ಮುಂಚೆನೇ ಕ್ಲಿಯರಾಗಿ ಕೊಟ್ಬಿಡ್ತಾರೆ ಡೇಟು. ಆಲ್ಮೋಸ್ಟ್ 99.99% ಬೆಂಗಳೂರು ಅದೇ ಇರುತ್ತೆ. ಸೊ ನೋಡೋಣ. ಆದರೆ ಬರೋದಾದರೆ ನಾನು ಯೂಟ್ಯೂಬ್ ಪೋಸ್ಟ್ ಮೂಲಕ 2 ಡೇಸ್ ಮುಂಚೆನೇ ಹೇಳ್ಬಿಡ್ತೀನಿ. ಇದು ನಡೀತಾ ಇರೋಂಥದ್ದು ಏಪ್ರಿಲ್ 3, 4, 5 ಬೆಳಗ್ಗೆ 10-10:30ಯಿಂದ 7-7:30, 8 ಗಂಟೆವರೆಗೂ ಇರುತ್ತೆ. ಸಮಯ ಹೇಳಿದ್ದೀನಲ್ವ, 8 ಗಂಟೆವರೆಗೂ ಇರುತ್ತೆ ಅಂತ ಮಾಡ್ಕೊಳ್ಳಿ. ಕನ್ಯಾಕಾ ಮಹಲ್, ಅಶೋಕ ರೋಡ್, ನಿಯರ್ ಪ್ಯಾಲೇಸ್, ಮೈಸೂರು ಪ್ಯಾಲೇಸ್ ಪಕ್ಕದಲ್ಲೇ ಇರುತ್ತೆ. ಆಸಕ್ತರು ಹೋಗಿ ನೋಡಬಹುದು. ತಮ್ಮ ಬಳಿ ರೇರ್ ಕಾಯಿನ್ ಇದ್ದರೆ ಮಾತ್ರ ಮಾರೋದಕ್ಕೆ ಆಗತ್ತೆ. ಅಥವಾ ನನ್ನ ಸಂಗ್ರಹಕ್ಕೆ ಒಂದೆರಡು ಕಾಯಿನ್ ತೊಗೊಬೇಕು ಅಂದರೆ ಹೋಗಿ ಆರಾಮಾಗಿ ನಿಮಗೆ ಯಾವುದು ಬೇಕು, ಕಣ್ಣಿಗೆ ಬೇಕಾಗಿದ್ದೀನಿ ಇಸ್ಕೊಂಡು ಬರಬಹುದು. ದುಡ್ಡು ಸ್ವಲ್ಪ ಹೆಚ್ಚು ಕಡಿಮೆ ನೋಡಿಕೊಂಡು ಕೊಟ್ಬಿಟ್ಟು ಬನ್ನಿ. ಜಾಗ್ರತೆ. ನಿಮ್ಮ ಏನು ಅಮೂಲ್ಯವಾದ ನಾಣ್ಯಗಳಿಗೆ ನಿಮಗೆ ಬೆಲೆ ಗೊತ್ತಿಲ್ಲದಿರ ಹೋಗ್ಬಿಟ್ಟು ಅವ್ರ ಕೈಗೆ ಕೊಟ್ಟರೆ 6ಕ್ಕೆ 3 ಸಿಗೋದು, 6 ಕಾಸು 3 ಕಾಸು. ಸೊ ಹಂಗಾಗಿ ನಿಮ್ಮ ನಾಣ್ಯಗಳಿಗೆ ಬೆಲೆ ನೀವು ಮೊದಲೇ ತಿಳ್ಕೊಂಡು ಆಮೇಲೆ ಕಲ್ಲೋಗಿ ಅವ್ರ ಹತ್ರ ಆರ್ಗ್ಯೂ ಮಾಡಿ. ಸುಮ್ಮನೆ ಹೋಗ್ಬಿಟ್ಟು ಯಾವುದೋ ಒಂದು ಸಾಮಾನ್ಯ ನಾಣ್ಯ ಇಟ್ಕೊಂಡು ನಂಗೆ 10,000 ಕೊಡಿ, ಲಕ್ಷ ಕೊಡಿ, ಅವ್ರದ್ದು ನೋಡಿದೆ ಇವ್ರದ್ದು ನೋಡಿದೆ ಅಂದರೆ ಅಲ್ಲಿಂದ ಪೊಲೀಸರು ಎಲ್ಲ ಕಡೆ ಇವಾಗ ಇರ್ತಾರೆ, ಸರಿಯಾಗಿ ಲಾಠಿ ಚಾರ್ಜ್ ಮಾಡಿ ಕಳಿಸ್ತಾರೆ. ಹುಷಾರಾಗಿರಿ. ನೆಕ್ಸ್ಟು ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ ಕಾಯಿನ್ ಎಕ್ಸಿಬಿಷನ್ 2026ರಲ್ಲಿ. ಯಾವಾಗ? ಜುಲೈ ತಿಂಗಳಲ್ಲಿ ಏನು ಅದು ಸಿಚುವೇಟ್ ಆಗಿರುವಂಥದ್ದು, ಲೊಕೇಟ್ ಆಗಿರುವಂಥದ್ದು ಎಲ್ಲಿ? ಸೇಮ್ ಅದೇ ಶಿಕ್ಷಕ ಭವನದಲ್ಲೇ ಲಾಸ್ಟ್ ಇಯರ್ ನಡೀತಲ್ಲ, ಲಾಸ್ಟ್ ಫೆಬ್ರವರಿಯಲ್ಲಿ ನಡೀತಲ್ಲ, ಅದೇ ಶಿಕ್ಷಕ ಭವನದಲ್ಲೇ ನಡೀತಾ ಇರುವಂಥದ್ದು. ಮತ್ತು ಇನ್ನೊಂದು ಹೇಳೋದು ಮತ್ತೆ, ಮೈಸೂರಿಗೆ ಎಂಟ್ರಿ ಫೀಸು ಫ್ರೀ ಅಂತ ಇದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ₹200 ಇರ್ಬೋದು, ₹200 ಇರ್ಬೋದು. ಬಟ್ ಇದುವರೆಗೂ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅದು ಫ್ರೀ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನ ಒಂದು ಕಾಯಿನ್ ಎಕ್ಸಿಬಿಷನ್ ಎಂಟ್ರಿ ಫೀಸು ಫ್ರೀ ಅಂತ ಹೇಳ್ತಾ ಇದ್ದಾರೆ. ಮೈಸೂರು ಸುತ್ತಮುತ್ತ ಇರೋಂತಹ ಪಾಂಡವಪುರದವರು ಮತ್ತೊಬ್ಬರು ಎಲ್ಲರೂ ಹೋಗಿ ನೋಡ್ಕೊಂಬರ್ಬಹುದು. ಮೈಸೂರಿನ ಕಾಯಿನ್ ಎಕ್ಸಿಬಿಷನ್ ಫ್ರೀ ಅಂತ ಇದ್ದಾರೆ. ನನಗೆ ಗೊತ್ತಿಲ್ಲ ಅದು 100% ನಿಜನಾ ಅಂತ. ಲಾಸ್ಟ್ ಟೈಮ್ದು ಅಷ್ಟೇ ಬೆಂಗಳೂರ್ದು ಆಲ್ಮೋಸ್ಟ್ ಫ್ರೀ ಇರುತ್ತೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಫುಲ್ಲು ಡ್ರಾಮಾ ಹಂಗಾಮ. ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಂದ್ರೆ 200, ಇಲ್ಲೇ ಆದರೆ 250, 3 ದಿನಕ್ಕಾದರೆ 500, ಇಲ್ಲಾಂದರೆ 600, ಏನೇನೋ ಮಾಡಿಬಿಟ್ರು. ಇವರು ಬೆಂಗಳೂರವ್ರದ್ದು ಬಿಡಿ, ಯಾವಾಗಲೂ ಇದ್ದಿದ್ದೇನೆ. ಈ ಸತಿ ಏನು ಮಾಡ್ತಾರೆ ಗೊತ್ತಿಲ್ಲ. ಇರಲಿ, ಏನಾಗುತ್ತೆ ಅಂತ ನೋಡೋಣ ಬೆಂಗಳೂರ್ದು. ಈ ಬೆಂಗಳೂರ್ದು ಎಕ್ಸಿಬಿಷನ್ ನಿಮಗಾಗಲೇ ಹೇಳಿದೆ, ಇದು ಜುಲೈ 10ರಿಂದ ಶುರುವಾಗಿ 12ನೇ ತಾರೀಕು ನಡೀತಾ ಇರುವಂಥದ್ದು. ಶುಕ್ರವಾರ, ಶನಿವಾರ, ಭಾನುವಾರ ಜುಲೈ 2026ರಲ್ಲಿ ಶುರುವಾಗುತ್ತೆ. ಇದು ಸೇಮ್ ಅಷ್ಟೇ, 10 ಗಂಟೆಯಿಂದ ಒಂದು 7:30ವರೆಗೂ ಇರುತ್ತೆ. 10 ಗಂಟೆ ಶುರುವಾಗುತ್ತೆ, 6:30, 7ಕ್ಕೆ ಲಾಸ್ಟ್ ಆಗಿಬಿಡುತ್ತೆ. ಮೋಸ್ಟ್ಲಿ ಅವಾಗ ಮಳೆಗಾಲ ಇರುತ್ತೆ, ಪೀಕಲ್ಲಿ ಮಳೆಗಾಲ ನೋಡಿಕೊಂಡು ಅದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಂಬನ್ನಿ. ಮೈಸೂರಿಂದ ಕಾದ್ರೆ ಬೇಸಿಗೆ ಇರುತ್ತೆ, ಫುಲ್ ಬಿಸಿ ಬಿಸಿಲು ಸರಿಯಾಗಿರುತ್ತೆ ಮೈಸೂರಲ್ಲಿ. ಅದು ಟೆಂಪ್ರೇಚರ್ ಓಕೆ, 28, 29 ಇರುತ್ತೆ. ಬೆಂಗಳೂರಲ್ಲಿ ಟೆಂಪ್ರೇಚರ್ ಓಕೆ, ಬಟ್ ಸಂಜೆ 4:15, 5 ಗಂಟೆಗೆ ಮಳೆ ಶುರುವಾಯಿತು ಅಂದರೆ ಆ ಟ್ರಾಫಿಕಲ್ಲಿ ಅಷ್ಟೇ. ನೀವು ಸಂಜೆ 8:30, 9 ಗಂಟೆಗೆ ಊರಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ಹೋಗೋಷ್ಟಾಗಿ ರಾತ್ರಿ 1 ಗಂಟೆ ಆಗೋಗುತ್ತೆ. ಅದಕ್ಕೆಲ್ಲ ನೀವು ವ್ಯವಸ್ಥೆ ಮಾಡಿಕೊಂಡು ಮೆಂಟಲಿ ಪ್ರಿಪೇರ್ ಆಗಿ ಬಂದಿರಬೇಕು. ಈ ಒಂದು ಬೆಂಗಳೂರಿನ ಕಾಯಿನ್ ಎಕ್ಸಿಬಿಷನ್ ನಡೀತಾ ಇರುವಂಥದ್ದು ನಾನು ಆಗಲೇ ಹೇಳಿದೆ. ಶಿಕ್ಷಕ ಸದನ ಎಲ್ಲಿರುವಂಥದ್ದು? ಮೈಸೂರು ಬ್ಯಾಂಕ್ ಸರ್ಕಲ್, ಕೆಂಪೇಗೌಡ ರಸ್ತೆ. ನಿಮಗೆ ಅವೆನ್ಯೂ ರೋಡ್ ಪಕ್ಕದಲ್ಲೇ ಬಂದುಬಿಡುತ್ತೆ. ಅವೆನ್ಯೂ ರೋಡ್ ಹೋಗೋ ರೂಟ್ ಪಕ್ಕದಲ್ಲೇ ಬಂದುಬಿಡುತ್ತೆ. ಬಸ್ಸಸ್ಗೆಲ್ಲ ತುಂಬ ಫ್ರೀಕ್ವೆಂಟಾಗಿರುತ್ತೆ ಅಲ್ಲಿ. ಮೆಜೆಸ್ಟಿಕ್ಗೆ, ಮಾರ್ಕೆಟ್ಗೆ ಹೋಗೋದಕ್ಕೆ ಎಲ್ಲ ಸೆಂಟರ್ ಥರನೇ ಇದೆ. ಅಲ್ಲಿ ನಡೀತಾ ಇರುವಂಥದ್ದು. ಇದನ್ನು ಆರ್ಗನೈಸ್ ಮಾಡ್ತಿರುವಂಥದ್ದು ಕರ್ನಾಟಕ ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿ. ಯಾರು? ಕರ್ನಾಟಕ ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇಲ್ಲೂ ಅಷ್ಟೇ, ರೇರ್ ನಾಣ್ಯಗಳಿಗೆ ಮಾತ್ರ ಬೆಲೆ. ಸ್ಕೇರ್ ಕ್ಯಾಟಗರಿ ತಂದ್ರೂ ಮಾರೋದು ಕಷ್ಟ. ಸಾಮಾನ್ಯ ನಾಣ್ಯಗಳನ್ನಂತೂ ಯಾರೂ ಸಹ ಮೂಸು ನೋಡೋದಿಲ್ಲ. ನೀವು ಒಂದು ಚೀಲ ತೊಗೊಂಬಂದಿದ್ದೀನಿ ಸರ್, ಇದರ ಹುಡುಕಿ ಅಂತ ನನಗೆ ಕೊಟ್ಟರೆ ನಾನು ಎಲ್ಲಿ ಹುಡುಕ್ಲಿ? ಇಷ್ಟು ಕಂತೆ ತಂದಿರ್ತಾರೆ ಟ್ರ್ಯಾಕ್ಟರ್ ನೋಟುಗಳು. ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ? ಯಾರಾದ್ರೂ 2 ಲಕ್ಷ 3 ಲಕ್ಷ ಕೊಡ್ತೀವಿ ಅಂತ ಹೇಳಿ ನಿಮ್ಗೆ ಯಾರೋ ಹೇಳಿರ್ತಾರಲ್ಲ, ಆ ವ್ಯಕ್ತಿಗಳು ಹೆಸರು ನಾನು ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ನಿಮಗೆ ಗೊತ್ತಾಗ್ಬಿಟ್ಟಿದೆ ಯಾರು ಫ್ರಾಡ್ಗಳು ಅಂತ. 2 ಲಕ್ಷ ರೂಪಾಯಿ ಒಂದೊಂದು ನೋಟಿಗೆ ಅಂದರೆ ನೀವು ಒಂದು ಬಂಡಲ್ ತಂದಿರ್ತೀರ, ನೀವು ಏನೆಲ್ಲ ಕೋಟ್ಯಾಧೀಶ್ವರ ಆಗೋಗ್ತೀರಾ. ಅದನ್ನು ತಂದು ಪಾಪ ಅಲ್ಲಿ ಕೊಟ್ಟರೆ ಅವ್ರು ಎಲ್ಲಿಂದ ಕೊಡ್ತಾರೆ ಹೇಳಿ?
ಯಾರು ನಾನು ಆ ಜಾಗದಲ್ಲಿದ್ದರೆ ನಾನು ಇಲ್ಲಿಂದ ತೊಗೊಂಡ್ಲಿ? ಏನು 2,00,000 ಹುಡುಗಾಟದ ಮಾತಾ ಒಂದು ನೋಟ್ಗೆ? ಯಾರು ನಿಮಗೆ ಆ ಥರ ವಿಡಿಯೋಗಳು ಮಾಡ್ತಾರಲ್ಲ 2,00,000 ಸಿಗುತ್ತೆ, 5,00,000 ಸಿಗುತ್ತೆ, 10,00,000 ಸಿಗುತ್ತೆ ಅಂತ, ನೀವಿನ್ನೂ ಅವ್ರನ್ನೇ ನೋಡ್ತಾ ಇದ್ದೀರಾ, ಅವ್ರನ್ನೇ ನಂಬ್ಕೊಂಡಿದ್ದೀರಾ ಅಂದರೆ, ಅದೇನೋ ಹೇಳ್ತಾರಲ್ಲ, ಎಲ್ಲೋ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ, ಹಂಗಾಯ್ತು ನಿಮ್ಮ ಕತೆ. ನಿಮ್ಗೆ ಅರ್ಥ ಆಗಲ್ಲ, ನನಗೂ ಹೇಳಿ ಸಾಕಾಗೋಗಿದೆ. ಈ ಸತಿ ಯಾರಾದರೂ ತೊಗೊಂಬಂದರೆ ನಿಜವಾಗ್ಲೂ ಹೇಳ್ತೀನಿ, ಬೆಂಗಳೂರು ಯಾರಾದರೂ ನಮ್ಮ ಬಂದರೂ ಸರಿನೇ, ಬೆಂಗಳೂರಿಗೆ ನಾನು ಬರ್ತೀನಿ. ಶುಕ್ರವಾರ, ಶನಿವಾರ, ಭಾನುವಾರದಲ್ಲಿ 2 ದಿನ ಯಾವ್ದಾದ್ರು ಬಂದೇ ಬರ್ತೀನಿ. ಯಾವತ್ತು ಅಂತ ನಾನು ಇನ್ನೊಂದು 2 ತಿಂಗಳಲ್ಲಿ ನಾನು ಅಪ್ಡೇಟ್ ಮಾಡ್ಬಿಡ್ತೀನಿ. ಇನ್ನು 3 ತಿಂಗಳು ಟೈಮ್ ಇದೆ ಜುಲೈದಲ್ಲಿ. ನಾನು ಯಾವ ಡೇಟಲ್ಲಿ ಬರ್ತೀನಿ ಅಂತ ನಾನು ಅಪ್ಡೇಟ್ ಮಾಡಿಬಿಡ್ತೀನಿ. ಮೊದಲೇನೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ತೊಂದರೆ ಕೊಡೋಕೆ ಹೋಗೋದಿಲ್ಲ. ಮೊದಲೇ ಹೇಳ್ಬಿಡ್ತೀನಿ ನನ್ನನ್ನು ನೋಡೋದಕ್ಕೆ, ಭೇಟಿಯಾಗೋಕ್ಕೆ ಬರೋದಕ್ಕೆ. ಇಲ್ಲಿ ಬಂದು ನಿಮ್ಮ ಸಾಮಾನ್ಯ ನಾಣ್ಯಗಳನ್ನ ತಂದು ನೋಡಿ. ನಾನು ಲಾಸ್ಟ್‌ದೇ ಕಾಯಿನ್ ಎಕ್ಸಿಬಿಷನ್ ನಾನು ಹೇಳಕ್ಕೆ ಬರಲ್ಲ, ಅವ್ರು ಯಾರು ಹೆಸರು ಗೊತ್ತಿಲ್ಲ. ಒಬ್ಬರೇ ವ್ಯಕ್ತಿ 7,000 ಕಾಯಿನ್ ಕೊಟ್ಟಿದ್ದಾರೆ. ಮೋರ್ ದ್ಯಾನ್ 7,000 ಕಾಯಿನು. ಸಾರ್ ಇದ್ರಲ್ಲಿ ಹುಡುಕಿ ಸಾರ್ ನೀವು, ನಿಮಗೆಲ್ಲ ಗೊತ್ತಿರುತ್ತೆ ಅಂತಾರೆ. ಸ್ವಾಮಿ ನಾನು ಏನು ಹೇಳಲಿ, ನಾನು ನಿಮ್ಮ ಥರನೇ ಸಾಮಾನ್ಯವಾದಂಥ ಮನುಷ್ಯ. ಅಲ್ಲಿ ನನಗೆ ಪರಿಚಯದವ್ರು ಬಂದಿರ್ತಾರೆ, ನನ್ನ ಡೀಲರ್ಸ್ಗಳು ಬಂದಿರ್ತಾರೆ, ಅವ್ರನ್ನೆಲ್ಲ ನಾನು ಸಿಗೋದೇ ಯಾವಾಗೋ ಅಪರೂಪಕ್ಕೆ. ಅವ್ರನ್ನೆಲ್ಲ ನಾನು ಭೇಟಿ ಮಾಡಬೇಕು, ಅವ್ರ ಹತ್ರ ಮಾತಾಡಬೇಕು, ನನ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ ಹತ್ರ ನಾನು ಮಾತಾಡಬೇಕು. ಲಾಸ್ಟ್ ಟೈಮ್ ಪಾಪ BTM ಲೇಔಟ್ ಸೆಕೆಂಡ್ ಸ್ಟೇಜಿಂದ ಪಾಪ ಅವರು ವಿನಯ್ ಕುಮಾರ್ ಅಂತ ಬಂದಿದ್ರು, ಅವ್ರು ಗಿಫ್ಟ್ ವಿನ್ ಆಗಿದ್ರು. ಅವ್ರು ನಾನು ಕೊಡೋಕ್ಕಾಗಲಿಲ್ಲ, ಯಾಕೆಂದರೆ ಪಾಪ ಅವ್ರು ನನಗೋಸ್ಕರ ಹೊರಗಡೆ ಕಾಯ್ತಿದ್ದಾರೆ. ನನಗೆ ಒಳಗಡೆನೇ ಸೆಕೆಂಡ್ ಫ್ಲೋರಲ್ಲೇ ಹಾಕ್ಕೊಂಡು ಇಷ್ಟೇ ಫುಲ್ ಟಾಪ್ ಟು ಬಾಟಮ್ ನೀರು ಇಳಿಸ್ಬಿಟ್ಟಿದ್ರು ನನಗೆ. ಹಂಗೆ ಟಾರ್ಚರ್ ಕೊಡ್ತಾರೆ. ಸರ್ ನೀವು ತೊಗೊಂಬನ್ನಿ, ರೇರ್ ನಾಣ್ಯಗಳು ತೊಗೊಂಬನ್ನಿ, ನನಗೆ ಕೊಡಿ, ಕೈ ತುಂಬ ರೇರ್ ನಾಣ್ಯಗಳು ಕೊಡಿ, ಅಷ್ಟು ನಾನು ಮಾರ್ಸ್ಕೊಡೋ ಜವಾಬ್ದಾರಿ ನಂದು. ರೇರ್ ನಾಣ್ಯಗಳನ್ನ ತೊಗೊಂಬನ್ನಿ. ರೇರ್ ನಾಣ್ಯಗಳು ವಿಡಿಯೋ ಬೇಕಾ ಕಮೆಂಟ್ ಮಾಡಿ. ಅದನ್ನು ಬಿಟ್ಟು ಸುಮ್ಮನೆ ಬಂದು ಸಾರ್ ಇದನ್ನೆಲ್ಲ ನೋಡಿ ಅಂದರೆ ಈ ಸತಿ ನಾನು ಯಾರ್ದೂ ನೋಡೋಕ್ಕಾಗೋದಿಲ್ಲ. ಯಾಕೆಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಟೈಮ್ ಕೊಡಲೇಬೇಕು. ಅದು ಎಲ್ಲೆಲ್ಲಿಂದ ಬಂದಿರ್ತಾರೆ ಗೊತ್ತಾ, ನಮ್ಮನ್ನು ಹುಡ್ಕೊಂಡು ಹಾವೇರಿ, ಹಾಸನ, ಗುಲ್ಬರ್ಗ, ಧಾರವಾಡ, ಮಂಡ್ಯ, ಮೈಸೂರು ಎಲ್ಲ ಕಡೆಯಿಂದ ಬಂದಿರ್ತಾರೆ. ಅವ್ರನ್ನೆಲ್ಲ ನಾನು ಮಾತಾಡಿಸ್ಬೇಕು, ಅವ್ರು ನನ್ನ ನೋಡಬೇಕು ಅಂತಲೇ ಸುಮಾರು ಜನ ಬಂದಿರ್ತಾರೆ. ನೀವು ಅದನ್ನು ಬಿಟ್ಟು ಸರ್ ಇದನ್ನು ನೋಡಿ ಅಂತಂದರೆ ಪೊಲೀಸವ್ರ ಕೈಯಲ್ಲಿ ನಾನು ಬೈಸ್ಕೊಂಡೆ ಲಾಸ್ಟ್ ಟೈಮು. ನೀವೇನೇ ಇದ್ರೂ ಹೊರಗಡೆ ಇಟ್ಕೊಳ್ಳಿ ಅಂತ. ಈ ರೀತಿ ಮಾಡಿ ನನಗೆ ತೊಂದರೆ ಕೊಡೋಕೆ ಹೋಗಬೇಡಿ ದಯವಿಟ್ಟು. ನೀವು ರೇರ್ ಕಾಯಿನ್ಗಳು ತಂದರೆ ಮಾತ್ರ ನಾನು ನೋಡ್ತೀನಿ, ಅದಕ್ಕೆ ಮಾರಿಸುವಂಥ ವ್ಯವಸ್ಥೆ ನಾನು ಮಾಡ್ತೀನಿ, ಅದು ನನ್ನ ಜವಾಬ್ದಾರಿ. ಮಾಮೂಲಿ ಕಾಯಿನ್ಗಳು ತೊಗೊಂಬಂದು ಸಾರ್ ನಾನು ನೋಡಿ ಸಾರ್ ಪ್ಲೀಸ್ ಸಾರ್ ನೀವು ನೋಡಿ ಸಾರ್, ನೀವಾರೇ ನೋಡ್ತೀರಾ ಅಂತಂದರೆ, ನಾನು ಲಾಸ್ಟ್ ಟೈಮ್ ಯಾಕೆ ನೋಡಿದೆ ಅಂದರೆ ಪಾಪ ಎಲ್ಲೆಲ್ಲಿಂದನೋ ದೂರದಿಂದ ಬಂದುಬಿಟ್ಟಿದ್ದಾರೆ, ಇನ್ಫಾರ್ಮೇಷನ್ ಸರಿಯಾಗಿರಲ್ಲ ಅಂತ. ಬಟ್ ಈ ಸತಿ ನಾನು 2-3 ತಿಂಗಳು ಮುಂಚೆನೇ ಹೇಳ್ತಾ ಇದ್ದೀನಿ, ಮೈಸೂರು ಎಕ್ಸಿಬಿಷನ್ಗೆ ಬರೀ ನಂದು 15 ದಿವಸ ಇದೆ, ಅಲ್ಲಿಗೂ ಹೋಗ್ಬಿಟ್ಟು ಪಾಪ ಯಾರಿಗೂ ತೊಂದರೆ ಕೊಡಬೇಡಿ. ಹೋಗ್ತೀರಾ ನೋಡಿರಿ, ಫ್ರೀ ಎಂಟ್ರಿ ಇದ್ದರೆ ನಿಮ್ಗೆ ಏನೇನು ನೋಡಬೇಕು ಅನ್ಸುತ್ತದನ್ನೆಲ್ಲ ನೋಡಿ. ಹಳೆಯ ಕಾಲದ ಬ್ರಿಟಿಷರ ನೋಟ್ಗಳು ಅದು ಇದು ಎಲ್ಲ ಇರುತ್ತೆ. ಅದನ್ನು ಬಿಟ್ಟು ಪಾಪ ಅಮಾಯಕರು ನಮ್ಮಂಥವ್ರು ಯಾರೋ ಬಂದಿರ್ತಾರೆ, ಒಂದು ಚಿಕ್ಕ ಪುಟ್ಟ ಸ್ಟಾಲ್ಗಳು ಹಾಕಿರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ನೀವು ತಲೆ ತಿಂದುಬಿಡಬೇಡಿ. ಹೋಗ್ಬಿಟ್ಟು ಯಾವುದೋ ಒಂದು ವೀಡಿಯೋ ನೋಡ್ಕೊಂಡು ಹೋಗಿ, ಅವ್ರ ಹತ್ರ ಹೋಗಿ, ಯಾರು ವೀಡಿಯೋ ನೋಡಿರ್ತೀರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಜಗಳ ಮಾಡಿ ಅವ್ರ ಮನೆ ಮುಂದೆ ಕೂತ್ಕೊಂಡು ನೀನು ಹೇಳಿದ್ದೆ ನೀನು ಕೊಡು ಅಂತ. ಅದನ್ನು ಬಿಟ್ಟು ಪಾಪ ಎಲ್ಲರಿಗೂ ತೊಂದರೆ ಕೊಡೋಕೆ ಹೋಗಬೇಡಿ. ನಾನು ಈ ಸತಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಅಂತಲೇ ನಾನು ಟೈಮ್ ಕೊಡಬೇಕು. ಎಲ್ಲರೂ ಬನ್ನಿ, ಸಿಗೋಣ. ಬೆಂಗಳೂರು ಎಕ್ಸಿಬಿಷನ್ಗೆ 100% ಬರ್ತೀನಿ. ಅದು ಎಂಥದೇ ಸಿಚುವೇಷನ್ ಇರಲಿ ಬಂದೇ ಬರ್ತೀನಿ, ಮಿಸ್ ಮಾಡೋಕ್ಕಾಗಲ್ಲ ನಾನು. ಯಾಕೆಂದರೆ ನಮ್ಮ ಮನೆಯಿಂದ ಒಂದು 40 ಕಿಲೋಮೀಟ್ರ್, ನಾನು ಬರಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಮತ್ತು ಮೈಸೂರು ಎಕ್ಸಿಬಿಷನ್ ನಾನು ಇನ್ನೂ ಕನ್ಫರ್ಮ್ ಆಗಿ ಹೇಳೋಕ್ಕಾಗೋದಿಲ್ಲ. ಸಪೋಸ್ ಹಂಗೇನಾರ ಕನ್ಫರ್ಮ್ ಆಯಿತು ಅಂದರೆ ನಾನು ಮೊದಲೇ ಹೇಳ್ಬಿಡ್ತೀನಿ, ಒಂದು 3 ದಿವಸ ಮುಂಚಿತವಾಗಿ ನಾನು ಬರ್ತಾಯಿದ್ದೀನಿ ಅಂತ. ನನ್ನ ಸಬ್ಸ್ಕ್ರೈಬರ್ಸ್ ಯಾರನ್ನ ಸುತ್ತಮುತ್ತ ಇದ್ದೀರ ಅಂದರೆ ಹೋಗಿ ನೋಡಿಕೊಂಡು ತಮಗೆ ಇಷ್ಟ ಬಂದಂತಹ ನಾಣ್ಯಗಳನ್ನು ಪರ್ಚೇಸ್ ಮಾಡಿ. ರೇರ್ ಕಾಯಿನ್ ಇದ್ದರೆ ಮಾತ್ರ ನಿಮ್ಮನ್ನು ಯಾರಾದರೂ ಐಡೆಂಟಿಫೈ ಮಾಡ್ತಾರೆ, ಮಾರಿದ್ರೆ ತೊಗೊಳ್ತಾರೆ ಅಟ್ಲೀಸ್ಟು.